ಫ್ರೆಂಡ್ಸ್, ನೀವಿದನ್ನ ಊಹಿಸಬಲ್ಲಿರಾ? ಸಮುದ್ರದ ಮಧ್ಯದಲ್ಲಿ ಶತ್ರು ನೌಕೆ ಅಥವಾ ವಿಮಾನ ಒಂದು ಮಿಷನ್ ಅಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಅದರ ಸಿಗ್ನಲ್ ಕಟ್ ಆದ್ರೆ, ಅದರ ಸ್ಕ್ರೀನ್ ಬ್ಲಾಕ್ ಆದ್ರೆ, ಇನ್ನು ಅದರ ಕಿವಿಗಳಲ್ಲಿ ಶಬ್ದ ಮಾತ್ರ ಪ್ರತಿಧ್ವನಿಸಿದರೆ ಅದರ ಸ್ಥಿತಿ ಹೇಗಿರ್ತದೆ? ಇದೇ ರೀತಿ ಪಾಕಿಸ್ತಾನ್ ನೇವಿಗೆ ಜರುಗುತ್ತೆ. ಈ ಘಟನೆ ಇಸ್ಲಾಮಾಬಾದ್ ಇಂದ ರಾವಲ್ಪಿಂಡಿವರೆಗೆ ಆತಂಕವನ್ನ ಸೃಷ್ಟಿಸುತ್ತೆ. ಪಾಕಿಸ್ತಾನದ ಅತ್ಯಂತ ದುಬಾರಿ ಬೆಲೆಯ ಮೋಸ್ಟ್ ಅಡ್ವಾನ್ಸ್ಡ್ ಸ್ಪೈ ಪ್ಲೇನ್, ಅದನ್ನೇ ಅವರು ಕಣ್ಣುಗಳು ಕಿವಿಗಳು ಅಂತ ಭಾವಿಸುತ್ತಿದ್ದರು. ಅಂತಹ ಪ್ಲೇನ್ ಗಾಳಿಯಲ್ಲಿ ಹಾರುತ್ತಿರುವಾಗಲೇ ಮೂಕವಾಗುತ್ತೆ. ಆ ಪ್ಲೇನ್ ನ ರಾಡಾರ್ ಕೆಲಸ ಮಾಡುವುದು ನಿಂತು ಹೋಗುತ್ತೆ. ಅದಕ್ಕೆ ರೇಡಿಯೋ ಸಿಗ್ನಲ್ ಗಳು ತಲುಪುತ್ತಿರೋದಿಲ್ಲ. ಅದು ಆಕಾಶದಲ್ಲಿ ಒಂದು ಆತ್ಮದಂತೆ ಒಂಟಿಯಾಗಿ ಉಳಿದು ಹೋಗುತ್ತೆ. ಇದೇನೋ ಟೆಕ್ನಿಕಲ್ ಸಮಸ್ಯೆಯಲ್ಲ, ಹಾಗಂತ ಬ್ಯಾಡ್ ವೆದರ್ ಸಮಸ್ಯೆಯೇನೂ ಅಲ್ಲ. ಇದೊಂದು ಅದೃಶ್ಯ ಶಕ್ತಿಯ ಕೆಲಸ. ಒಂದು ಅಜ್ಞಾತ ಐಡೆಂಟಿಟಿ ಪಾಕಿಸ್ತಾನದ ಪೂರ್ತಿ ಕಮ್ಯುನಿಕೇಶನ್ ನೆಟ್ವರ್ಕ್ ಎಲ್ಲವನ್ನ ಒಂದೇ ಏಟಿಗೆ ಜಾಮ್ ಮಾಡಿ ಬಿಡುತ್ತೆ. ಈ ಘಟನೆ ನಂತರ ಪಾಕಿಸ್ತಾನದ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಈ ಕೆಲಸ ಮಾಡಿದ್ದು ಬೇರೆ ಯಾರೋ ಅಲ್ಲ, ಭಾರತ ದೇಶ ಅಂತ ಆರೋಪಿಸಿದರು. ಫ್ರೆಂಡ್ಸ್, ಪೂರ್ತಿ ಡೀಟೇಲ್ಸ್ ಗೆ ಹೋಗುವ ಮೊದಲು ಒಂದು ವಿಷಯ ಸ್ಪಷ್ಟವಾಗಿ ಹೇಳಬೇಕು. ಪ್ರಪಂಚದ ದೊಡ್ಡ ದೊಡ್ಡ ಡಿಫೆನ್ಸ್ ಎಕ್ಸ್ಪರ್ಟ್ ಗಳು ಹೇಳಿದ್ದು ಏನಂದ್ರೆ, ಆ ಜಾಮ್ ಆದ ಪಾಕಿಸ್ತಾನಿ ಏರ್ಕ್ರಾಫ್ಟ್ ಅನ್ನ ಜಾಮ್ ಮಾಡುವುದು ಇಂಪಾಸಿಬಲ್ ಅಂತ. ಯಾಕಂದ್ರೆ ಒಂದು ಸೆಕೆಂಡ್ ಅಲ್ಲಿ ಇದು 1000 ಬಾರಿ ತನ್ನ ಫ್ರೀಕ್ವೆನ್ಸಿಯನ್ನ ಬದಲಾಯಿಸುತ್ತದೆ. ಅಂತಹ ಏರ್ಕ್ರಾಫ್ಟ್ ಸಿಗ್ನಲ್ ಗಳನ್ನ ಜಾಮ್ ಮಾಡುವಷ್ಟು ಟೆಕ್ನಿಕ್ ಭಾರತದ ಬಳಿನೂ ಇಲ್ಲ. ಆದ್ರೆ ಅವರಿಗೆ ಒಂದು ವಿಷಯ ತಿಳಿಯಬೇಕು, ಭಾರತದ ಬಗ್ಗೆ ಅವರಿಗೆ ಪೂರ್ತಿಯಾಗಿ ತಿಳಿದಿಲ್ಲ. ಈ ವಿಡಿಯೋದಲ್ಲಿ ಈ ಘಟನೆಯ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಆದ್ರೆ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೇನೆ ಭಾರತದ ಬಳಿ ಒಂದು ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ ಅನ್ನ ಜಾಮ್ ಮಾಡುವಷ್ಟು ಟೆಕ್ನಾಲಜಿ ಇದೆ ಅಂತೀರಾ? ನಿಮ್ಮ ಅಭಿಪ್ರಾಯದೊಂದಿಗೆ ಜೈ ಹಿಂದ್ ಅಂತ ಖಂಡಿತವಾಗಿಯೂ ಕಾಮೆಂಟ್ ಮಾಡಿ. ಸೋಷಿಯಲ್ ಮೀಡಿಯಾ ಮತ್ತೆ ಡಿಫೆನ್ಸ್ ಸರ್ಕಲ್ ಗಳಲ್ಲಿ ಟ್ರೆಂಡ್ ಆಗ್ತಿರುವ ಮ್ಯಾಟರ್ ಏನಂದ್ರೆ, 16ನೇ ತಾರೀಕಿನಂದು ಪಾಕಿಸ್ತಾನ್ ನೇವಿ ಅರೇಬಿಯನ್ ಸಮುದ್ರದಲ್ಲಿ ಒಂದು ದೊಡ್ಡ ಡ್ರಿಲ್ ನಡೆಸುತ್ತೆ. ಈ ಡ್ರಿಲ್ ಅಲ್ಲಿ AR ಕ್ಲಾಸ್ ಆಫ್ ಶೋರ್ ಪೆಟ್ರೋಲ್ ಶಿಪ್ ಪ್ರಾಕ್ಟೀಸ್ ಮಾಡ್ತಿದೆ. ಇದೊಂದು ಆಧುನಿಕ ನೌಕೆ. ಹಾಗೇನೆ ಅದರ ಅಡ್ವಾನ್ಸ್ಡ್ ಮಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್ ಸಿ ಈಗಲ್ ಕೂಡ ಇದರಲ್ಲಿ ಭಾಗವಾಗಿದೆ. ಅವರ ಪ್ಲಾನ್ ಏನಂದ್ರೆ, ಶಿಪ್ ಮತ್ತೆ ಏರ್ಕ್ರಾಫ್ಟ್ ಗಳನ್ನ ಒಂದಕ್ಕೊಂದು ರಿಯಲ್ ಟೈಮ್ ಡೇಟಾವನ್ನ ಶೇರ್ ಮಾಡಿಕೊಂಡು ಸಮನ್ವಯದೊಂದಿಗೆ ಕೆಲಸ ಮಾಡಬೇಕು ಅಂತ. ಅಂದ್ರೆ ಭಾರತ ಸಬ್ಮೆರಿನ್ ಗಳು ಎಲ್ಲಿ ಇವೆಯೋ ಕಂಡು ಹಿಡಿದು ಅವುಗಳ ಮೇಲೆ ದಾಳಿ ಮಾಡಲು ಮಾಡುತ್ತಿರುವ ಸಿದ್ಧತೆಗಳು ಇವು. ಇದೊಂದು ಸಬ್ಮೆರಿನ್ ಆಂಟಿ ವಾರ್ಫೇರ್ ಡ್ರಿಲ್. ಆದ್ರೆ ಅದೇ ಸಮಯದಲ್ಲಿ ನಡೆದಿದ್ದನ್ನ ಪಾಕಿಸ್ತಾನಿ ಕಮಾಂಡರ್ ಗಳು ಕನಸಲ್ಲೂ ಊಹಿಸಿರೋದಿಲ್ಲ. ಯಾವಾಗ ಅವರ ವಿಮಾನ ನೌಕೆಯನ್ನ ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನಿಸಿತೋ, ಡೇಟಾ ಲಿಂಕ್ ಆಕ್ಟಿವ್ ಆದ ತಕ್ಷಣ ಅವರ ಪೂರ್ತಿ ಕಮ್ಯುನಿಕೇಶನ್ ಚಾನೆಲ್ ಬ್ಲಾಕ್ಔಟ್ ಆಗುತ್ತೆ. ಪೈಲಟ್ ಗಳು ಕೂಗ್ತಾ ಇರ್ತಾರೆ, ಏರ್ಕ್ರಾಫ್ಟ್ ನಿಂದ ಸಿಗ್ನಲ್ ಗಳನ್ನ ಕಳಿಸುತ್ತಲೇ ಇರ್ತಾರೆ. ಆದ್ರೆ ಶಿಪ್ ಇಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಶಿಪ್ ಇಂದ ಸಂಕೇತಗಳನ್ನ ಕಳಿಸಿದ್ರು ಸಹ ಪ್ರತಿಕ್ರಿಯೆ ನಿಶಬ್ದವಾಗಿರುತ್ತೆ. ವಿಚಿತ್ರ ಶಬ್ದಗಳು ಮಾತ್ರ ಬಂದವು. ಏನೋ ತಿಳಿಯದ ಶಕ್ತಿ ಅವರ ಎಲ್ಲಾ ವ್ಯವಸ್ಥೆಯನ್ನ ತೀವ್ರವಾಗಿ ಅಡ್ಡಗಟ್ಟಿ ಅವರ ಡೇಟಾವನ್ನ ಪ್ರಸಾರ ಮಾಡದಂತೆ ಅಡ್ಡಗಟ್ಟುತ್ತೆ. ಯುದ್ಧ ಭೂಮಿಯಲ್ಲಿ ನಿಮ್ಮ ಕಣ್ಣುಗಳಿಗೆ ಗಂಟು ಕಟ್ಟಿ ನಿಮ್ಮ ಕಿವಿಗಳನ್ನ ಮುಚ್ಚಿದ್ರೆ ನೀವು ಎಷ್ಟು ಕಾಲ ಬದುಕುತ್ತೀರೋ ಊಹಿಸಿಕೊಳ್ಳಿ. ಪಾಕಿಸ್ತಾನಕ್ಕೂ ಸರಿಯಾಗಿ ಇದೇ ಜರುಗುತ್ತೆ. ಈ ನಿಶಬ್ದ ಅವರ ಸೋಲಿಗೆ ಸಾಕ್ಷಿ. ಈ ಘಟನೆಯ ತೀವ್ರತೆಯನ್ನ ಅರ್ಥ ಮಾಡಿಕೊಳ್ಳಲು ಜಾಮಾದ ವಿಮಾನ ಸಾಮಾನ್ಯ ನೌಕೆಯಲ್ಲ ಅಂತ ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ನಾವು ರೀಚ್ 47 ಸಿ ಈಗಲ್ ಬಗ್ಗೆ ಮಾತನಾಡ್ತಿದ್ದೇವೆ. ಇದು ಪಾಕಿಸ್ತಾನ್ ನೇವಿಯ ಹೊಸ ಮತ್ತೆ ಅತ್ಯಂತ ಅಪಾಯಕಾರಿ ವೆಪನ್. ವಾಸ್ತವದಲ್ಲಿ ಇದು TR-47 ಪ್ಯಾಸೆಂಜರ್ ವಿಮಾನ. ಇದನ್ನ ಇಟಾಲಿಯನ್ ಕಂಪನಿ ಲಿಯನಾರ್ಡೋ ಪ್ರಾಣಾಂತಕ ಗೂಢಚಾರಿ ಯಂತ್ರವಾಗಿ ಮಾರ್ಪಡಿಸುತ್ತೆ. ಪಾಕಿಸ್ತಾನದಲ್ಲಿ ಅಂತಹ 2 ವಿಮಾನಗಳಿವೆ. ಅವುಗಳನ್ನ ತನ್ನ ನಾವಿಕ ದಳಕ್ಕೆ ಕಿರೀಟ ಆಭರಣಗಳಂತೆ ಪರಿಗಣಿಸುತ್ತದೆ ಪಾಕಿಸ್ತಾನ. ಅವುಗಳಲ್ಲಿ ಅತ್ಯಾಧುನಿಕ ಸಮುದ್ರ ನಿಗಾ ರ್ಯಾಡರ್ಗಳು ಅಳವಡಿಸಲ್ಪಟ್ಟಿವೆ. ಇವು 100 ಕಿಲೋಮೀಟರ್ಗಳ ದೂರ ನೋಡಬಲ್ಲವು. ಅವುಗಳಲ್ಲಿ ಎಲೆಕ್ಟ್ರೋ ಆಪ್ಟಿಕಲ್ ಮತ್ತೆ ಇನ್ಫ್ರಾರೆಡ್ ಟೆರೆಟ್ಗಳು ಅಳವಡಿಸಲ್ಪಟ್ಟಿವೆ. ಇದು ರಾತ್ರಿ ಕತ್ತಲಲ್ಲಿ ಕೂಡ ನೆರಳು ಚಿತ್ರಗಳನ್ನ ತೆಗೆಯಬಲ್ಲದು. ನೀರಿನ ಅಡಿಯಲ್ಲಿ ಅಡಗಿರುವ ಸಬ್ಮೆರಿನ್ ಗಳನ್ನ ಗುರುತಿಸಲು ಇದು ಸೋನ್ ಬಾಯ್ಗಳನ್ನ ಬಿಡುಗಡೆ ಮಾಡಬಲ್ಲದು. ವಿಶೇಷವಾಗಿ ಇದು ಮಿಲಿಟರಿ ಗ್ರೇಡ್ ಕಮ್ಯುನಿಕೇಶನ್ ಮತ್ತೆ ಡೇಟಾ ಲಿಂಕ್ ಸಿಸ್ಟಮ್ ನೊಂದಿಗೆ ಅಳವಡಿಸಲ್ಪಟ್ಟಿದೆ. ಅಂದ್ರೆ ಈ ವಿಮಾನ ಸ್ವತಃ ಪ್ಲೇಯಿಂಗ್ ಕಮಾಂಡ್ ಸೆಂಟರ್ ಆಗಿದೆ. ಪಾಕಿಸ್ತಾನ್ ಅದರ ಬಗ್ಗೆ ತುಂಬಾ ಹೆಮ್ಮೆ ಪಡ್ತದೆ. ಅದರೊಂದಿಗೆ ಭಾರತ ನೇವಿ ಅರೇಬಿಯನ್ ಸಮುದ್ರದಲ್ಲಿ ಅಡಗಿಕೊಳ್ಳೋದಿಲ್ಲ ಅಂತ ಅವರು ನಂಬಿದ್ದರು. ಆದ್ರೆ 16ನೇ ತಾರೀಕಿನಂದು ಜರುಗಿದ ಘಟನೆ ಅವರ ಹೆಮ್ಮೆಯನ್ನ ಕೆಡವುತ್ತೆ. ಅತ್ಯಂತ ಆಧುನಿಕ ವಿಮಾನ ಕೂಡ ಸಂಬಂಧ ಸ್ಥಾಪಿಸಲು ವಿಫಲವಾದಾಗ ಉಳಿದ ಪಾಕಿಸ್ತಾನಿ ನೇವಿ ಆಫೀಸರ್ ಗಳಿಗೆ ಬೆವರು ಬರುತ್ತೆ. ಈಗ ಈ ಒಟ್ಟು ಘಟನೆಯನ್ನ ಇನ್ನಷ್ಟು ರಹಸ್ಯವಾಗಿ ಕುತೂಹಲವಾಗಿ
ನಿರ್ವಹಿಸುವ ತಾಂತ್ರಿಕ ಅಂಶಕ್ಕೆ ಹೋಗೋಣ. ವಾಸ್ತವವಾಗಿ ರಕ್ಷಣಾ ನಿಪುಣರ ವಿಶ್ಲೇಷಣೆ ಪ್ರಕಾರ ಈ ಸಿ ಈಗಲ್ ವಿಮಾನದಲ್ಲಿ ಸಾಫ್ಟ್ವೇರ್ ನಿರ್ವಹಿಸುವ ರೇಡಿಯೋ SDR ಇಲ್ಲ. ಅದರ ವ್ಯೂಹಾತ್ಮಕ ಕಮ್ಯುನಿಕೇಶನ್ ಎಲ್ಲ ಹಳೆಯ VHF ಅಂದ್ರೆ ವೆರಿ ಹೈ ಫ್ರೀಕ್ವೆನ್ಸಿ ಮತ್ತೆ UHF ಅಂದ್ರೆ ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ಲಿಂಕ್ ಗಳ ಮೇಲೆ ನಡೆಯುತ್ತೆ. ಇದರಲ್ಲಿ ಇನ್ಸ್ಟಾಲ್ ಆದ ರೇಡಿಯೋ ಸೆಟ್ ಗಳು ARC-21 ತರಗತಿಗೆ ಸೇರಿದವು. ಇವುಗಳನ್ನ ಅಮೆರಿಕ ಕಾಲಿನ್ಸ್ ತಯಾರಿಸುತ್ತದೆ. ಏರೋಸ್ಪೇಸ್ ಈ ರೇಡಿಯೋ ಸೆಟ್ ಗಳನ್ನ ತಯಾರಿಸಿದೆ. ಆದ್ರೆ ಈ ರೇಡಿಯೋ ಸೆಟ್ ಗಳು ಫ್ರೀಕ್ವೆನ್ಸಿ ಹ್ಯಾಂಪಿಂಗ್ ಟೆಕ್ನಾಲಜಿಯನ್ನ ಬಳಸ್ತವೆ. ಅದರರ್ಥ ಅವು ಸೆಕೆಂಡ್ಗೆ ಸಾವಿರಾರು ಬಾರಿ ತಮ್ಮ ಫ್ರೀಕ್ವೆನ್ಸಿಯನ್ನ ಬದಲಾಯಿಸ್ತವೆ. ಅದಕ್ಕಾಗಿ ಯಾರು ಅವರ ಮಾತುಗಳನ್ನ ಕೇಳಲಾರರು, ಅವುಗಳನ್ನ ಜಾಮ್ ಕೂಡ ಮಾಡಲಾರರು. ಇದನ್ನ ಹೈ ಸ್ಪೀಡ್ ವೇವ್ ಫಾರ್ಮ್ ಅಂತಾರೆ. ಇದರೊಂದಿಗೆ ಅವುಗಳ ಕಮ್ಯುನಿಕೇಶನ್ ಎನ್ಕ್ರಿಪ್ಟ್ ಆಗಿರುತ್ತೆ. ಟೈಮ್ ಸಿಂಕ್ರೋನಸ್ ಅಂದ್ರೆ ನಿಮಗೆ ಸರಿಯಾಗಿ ಕೀ ಮತ್ತೆ ಸರಿಯಾದ ಸಮಯ ಇಲ್ಲದಿದ್ರೆ ನೀವಿದನ್ನ ಡಿಕೋಡ್ ಮಾಡಲಾರಿರಿ. ಆದ್ದರಿಂದ ಈ ಜಾಮಿಂಗ್ ಹೇಗೆ ಸಾಧ್ಯವಾಯಿತು? ಇನ್ನು ಕೆಲವರು ಸ್ಪಾಟ್ ಜಾಮಿಂಗ್ ಅಂದ್ರೆ ಒಂದೇ ಫ್ರೀಕ್ವೆನ್ಸಿಯನ್ನ ಬ್ಲಾಕ್ ಮಾಡುವುದು ಇಲ್ಲಿ ಕೆಲಸ ಮಾಡ್ತದೆ ಅಂತ ನಂಬುತ್ತಾರೆ. ಪಾಕಿಸ್ತಾನ್ ವಿಮಾನ ಜಾಮ್ ಆದರೆ ತಿಳಿಯದ MTT ಬ್ಯಾರೇಜ್ ಜಾಮಿಂಗ್ ಮಾಡಿದೆ ಅಂತ ಅರ್ಥ. ಬ್ಯಾರೇಜ್ ಜಾಮಿಂಗ್ ಅಂದ್ರೆ ಒಟ್ಟು ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ತುಂಬಾ ಶಬ್ದ ಮತ್ತೆ ಶಕ್ತಿಯನ್ನ ಬಿಡುಗಡೆ ಮಾಡುವುದರಿಂದ ನಿಜವಾದ ಸಿಗ್ನಲ್ ಡೌನ್ ಆಗ್ತದೆ. ನೀವು ಫೋನ್ ಅಲ್ಲಿ ಯಾರೊಂದಿಗಾದ್ರೂ ಮಾತನಾಡ್ತಿದ್ರೆ ಹತ್ರದಲ್ಲೇ DJ ಪೂರ್ತಿ ವಾಲ್ಯೂಮ್ ಅಲ್ಲಿ ಪ್ಲೇ ಮಾಡಿದ್ರೆ ನಿಮಗೆ ಅದು ಕೇಳಿಸೋದಿಲ್ಲ. ಸೇಮ್ ಇದು ಕೂಡ ಹಾಗೇನೆ. ಈಗ ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ ಈ ತಿಳಿಯದ MTT ಯಾರು ಅಂತ. ಭಾರತ ದೇಶದ ನಿಜವಾದ ಶಕ್ತಿ ಇಲ್ಲಿಯೇ ತಿಳಿಯುತ್ತೆ. BHF ನ ಬ್ಯಾಂಡ್ ವಿಡ್ತ್ 217 ಮೆಗಾಹರ್ಟ್ಸ್ ಮತ್ತೆ UHF ನ ಬ್ಯಾಂಡ್ ವಿಡ್ತ್ 2.7 ಗಿಗಾಹರ್ಟ್ಸ್. ವಿಶಾಲ ರೇಂಜ್ ಅನ್ನ ಒಂದೇ ಸಾರಿ ಜಾಮ್ ಮಾಡಲು ತುಂಬಾ ಶಕ್ತಿಶಾಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ವ್ಯವಸ್ಥೆ ಅಗತ್ಯ. ಈ ಕೆಲಸವನ್ನ ಒಂದೇ ಜಾಂಬರ್ ಅಥವಾ ಸಣ್ಣ ಡ್ರೋನ್ ಮಾಡಿಲ್ಲ ಅಂತ ತಿಳಿಯುತ್ತೆ. ಇದಕ್ಕೋಸ್ಕರ ನಿಮ್ಗೆ ಹೈಗೇನ್ ಮತ್ತೆ ವೈಡ್ ಬ್ಯಾಂಡ್ ಆಂಟೆನಾಗಳ ನೆಟ್ವರ್ಕ್ ಅಗತ್ಯ. ದೊಡ್ಡ ಜನರೇಟರ್ ಗಳು ಮಾತ್ರ ಉತ್ಪಾದಿಸಬಲ್ಲ ಭಾರಿ ಪ್ರಮಾಣದ ಶಕ್ತಿ ನಿಮಗೆ ಬೇಕು. ಈ ಸಾಮರ್ಥ್ಯ ಈ ಕ್ಷೇತ್ರದಲ್ಲಿ ಒಂದೇ ಒಂದು ದೇಶಕ್ಕೆ ಇದೆ. ನಮಗೆ ಸಮುದ್ರದಲ್ಲಿ ನಿಯೋಜಿಸಲ್ಪಟ್ಟ ಕೋಲ್ಕತ್ತಾ ಮತ್ತೆ ವಿಶಾಖಪಟ್ಟಣಂ ತರಗತಿ ಡಿಸ್ಟ್ರಾಯರ್ ಗಳಿವೆ. ಈಗ ನಾವು ಭಾರತ ಸೇನೆಯ ಬಗ್ಗೆ ಮಾತನಾಡ್ತಿದ್ದೇವೆ. ಭಾರತ ದೇಶದಲ್ಲಿ ಇಸ್ರೇಲ್ ಇದೆ. ನಮಗೆ ಎಲ್ಲೋರಾ ಮತ್ತೆ ಅಜಂತಾ ತರಹದ ವ್ಯವಸ್ಥೆಗಳಿವೆ. ಈ ಸಮಯದಲ್ಲಿ ಭಾರತ ಸೇನೆಯ 3-4 ದೊಡ್ಡ ನೌಕೆಗಳು ಹತ್ರದಲ್ಲಿ ಇರಬಹುದು. ಅವು ಒಟ್ಟಿಗೆ ಸೇರಿ ಒಂದು ಎಲೆಕ್ಟ್ರಾನಿಕ್ ಗೋಡೆಯನ್ನ ಸೃಷ್ಟಿಸಿರಬಹುದು. ಈ ಕೆಲಸವನ್ನ ನಮ್ಮ ಶಕ್ತಿಶಾಲಿ ಭೂ ಆಧಾರಿತ ಜಾಂಬರ್ಗಳಲ್ಲಿ ಒಬ್ಬರು ಮಾಡಿರಬಹುದು. ನಮ್ಮ EW ವಿಮಾನದಲ್ಲಿ ಒಂದು ಮೇಲಿಂದ ಸಿಗ್ನಲ್ ಅನ್ನ ಬ್ಲಾಕ್ ಮಾಡಿರಬಹುದು. ಈ ಸಾಮರ್ಥ್ಯ ಭಾರತ ದೇಶ ಇನ್ಮುಂದೆ ಕ್ಷಿಪಣಿಗಳನ್ನ ಬಳಸದೆ ಅದೃಶ್ಯ ತರಂಗಗಳೊಂದಿಗೆ ಕೂಡ ಶತ್ರುಗಳನ್ನ ಸೋಲಿಸಬಲ್ಲದು ಅಂತ ತೋರಿಸುತ್ತದೆ. ಫ್ರೆಂಡ್ಸ್, ಯುದ್ಧದಲ್ಲಿ ಆಯುಧಗಳನ್ನ ಬಳಸುವುದಕ್ಕಿಂತ ಶತ್ರುವಿನ ಆಯುಧಗಳನ್ನ ನಿರುಪಯೋಗವಾಗಿ ಮಾರ್ಪಡಿಸುವುದೇ ತುಂಬಾ ಮುಖ್ಯ. ಈ ವರದಿ ನಿಜವಾದ್ರೆ ಅದರ ವ್ಯೂಹಾತ್ಮಕ ಪ್ರಾಮುಖ್ಯತೆ ಅಪಾರ. ಅಂದ್ರೆ ಭಾರತ ದೇಶ ಪಾಕಿಸ್ತಾನಕ್ಕೆ ಮಾಹಿತಿ ನೀಡದೆ ಅಥವಾ ಹೋರಾಡದೆ ಅದರ ಕಣ್ಣುಗಳು ಕಿವಿಗಳು ನಮ್ಮ ನಿಯಂತ್ರಣದಲ್ಲಿವೆ ಅಂತ ತೋರಿಸುತ್ತೆ. ಇದೇ ನಿಜವಾದ ಯುದ್ಧವಾಗಿದ್ರೆ ಏನು ಜರುಗುತ್ತಿತ್ತೋ ಊಹಿಸಿಕೊಳ್ಳಿ. ಒಂದು ಪಾಕಿಸ್ತಾನ ಸಮುದ್ರ ಈಗಲ್ ಭಾರತೀಯ ಸಬ್ಮೆರಿನ್ ಅನ್ನ ಕಂಡುಹಿಡಿಯಲು ಹೊರಟಿದೆ ಅಂತ ಭಾವಿಸೋಣ. ಅದು ನೀರಲ್ಲಿ ಸೋನಾರ್ ಬಾಯ್ ಬಿಟ್ಟು ಕೆಳಗಡೆ ಯಾರಿದ್ದಾರೋ ಅಂತ ಸಿಗ್ನಲ್ ಗಳನ್ನ ಪಡೆಯುತ್ತೆ. ಈಗ ಅದು ತಕ್ಷಣ ಈ ಮಾಹಿತಿಯನ್ನ ತನ್ನ ಯುದ್ಧ ನೌಕೆಗೆ ನೀಡಬೇಕಾಯಿತು. ಟಾರ್ಪಿಡೋವನ್ನ 100 ಕಿಲೋಮೀಟರ್ ದೂರದಿಂದ ಚಿಮ್ಮಿಸಲು ಆದೇಶ ನೀಡಿತು. ಆದ್ರೆ ಆ ಕ್ಷಣದಲ್ಲಿ ಭಾರತ ದೇಶ ಜಾಮಿಂಗ್ ಶುರು ಮಾಡಿತು. ಪೈಲಟ್ ತನ್ನ ರೇಡಿಯೋದಲ್ಲಿ ಕೂಗುತ್ತಾ ಡೇಟಾವನ್ನ ಕಳಿಸಲು ಪ್ರಯತ್ನಿಸುತ್ತಿದ್ದ. ಆದ್ರೆ ಮಿಸೈಲ್ಗಳು ಹಡಗಿಗೆ ತಲುಪಲಿಲ್ಲ. ಶಿಪ್ಗೆ ಏರ್ಕ್ರಾಫ್ಟ್ ಎಲ್ಲಿ ಇದೆಯೋ ತಿಳಿಯಲಿಲ್ಲ. ಈ ಗೊಂದಲದ ಮಧ್ಯೆ ಇದುವರೆಗೆ ಬೇಟೆಗಾರನಾಗಿದ್ದ ಭಾರತ ಸಬ್ಮೆರಿನ್ ಬೇಟೆಗಾರನಾಗಿ ಮಾರ್ಪಟ್ಟು ಪಾಕಿಸ್ತಾನ ಹಡಗನ್ನ ಮುಳುಗಿಸುತ್ತದೆ. ಇದನ್ನ ಬ್ರೇಕಿಂಗ್ ದಿ ಕಿಲ್ ಚೈನ್ ಅಂತಾರೆ. ಈ ಘಟನೆಯಲ್ಲಿ ಭಾರತ ದೇಶ ಪಾಕಿಸ್ತಾನದ ಒಟ್ಟು ಕಿಲ್ ಚೈನ್ ಅನ್ನ ವಿಚ್ಛಿನ್ನಗೊಳಿಸುತ್ತೆ. ನಾವು ಅದನ್ನ ನಾಶ ಮಾಡಿದ್ದೇವೆ. ಅದನ್ನ ಸಾಫ್ಟ್ ಕಿಲ್ ಅಂತಾರೆ. ನಾವು ಅದಕ್ಕೆ ಗುಂಡು ಹಾರಿಸಲಿಲ್ಲ, ಆದ್ರೆ ಅದನ್ನ ಕೆಲಸಕ್ಕೆ ಬಾರದಂತೆ ಮಾಡಿಬಿಟ್ಟಿದ್ದೇವೆ. ಈ ಘಟನೆ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಎಚ್ಚರಿಕೆ. ಅದು ತನ್ನ ಸ್ವಂತ ಬುದ್ಧಿಯನ್ನ ಬಳಸದೆ ಈಗಲ್ ಮತ್ತೆ ಯಾರ್ ತರಗತಿ ನೌಕೆಗಳ ಮೇಲೆ ಹೆಚ್ಚು ಆಧಾರಿತವಾಗಿತ್ತು. ಭಾರತದ ಎಲೆಕ್ಟ್ರಾನಿಕ್ ಯುದ್ಧ ಸಾಮರ್ಥ್ಯ ಈಗ ಶತ್ರು ಬಟನ್ ಒತ್ತುವ ಮೊದಲೇ ಅವನ ವ್ಯವಸ್ಥೆಯನ್ನ ನಿಲ್ಲಿಸಬಲ್ಲ ಮಟ್ಟಕ್ಕೆ ತಲುಪಿದೆ. ಆದ್ರೆ ವರದಿಗಳು ಹೇಳಿದಂತೆ ನಮ್ಮ ಬಳಿ ಯಾವುದೇ ಖಚಿತ ಆಧಾರಗಳಿಲ್ಲ. ಪಾಕಿಸ್ತಾನ್ ತನ್ನ ವ್ಯವಸ್ಥೆ ವಿಫಲವಾಯಿತು ಅಂತ ಎಂದಿಗೂ ಒಪ್ಪಿಕೊಳ್ಳದು. ಆದ್ರೆ ಬೆಂಕಿ ಇರುವ ಜಾಗದಲ್ಲೇ ಹೊಗೆ ಬರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನ್ ರಕ್ಷಣಾ ಸಂಸ್ಥೆಗಳು ನಿಶಬ್ದವಾಗಿವೆ. ಸಾಮಾನ್ಯವಾಗಿ ಸಣ್ಣ ವಿಷಯಗಳ ಮೇಲೆ ಗದ್ದಲ ಮಾಡುವ ಪಾಕಿಸ್ತಾನ್ ಈ ವಿಷಯದ ಮೇಲೆ ಪೂರ್ತಿಯಾಗಿ ನಿಶಬ್ದವಾಗಿದೆ. ಈ ನಿಶಬ್ದ ಕೂಡ ಅವರ ಸೋಲನ್ನ ಒಪ್ಪಿಕೊಳ್ತದೆ. ಆದ್ರೆ ಪಾಕಿಸ್ತಾನ್ ನೇವಿ ಶೀಘ್ರದಲ್ಲೇ ಮರೆಯಲಾಗದ ಹೊಡೆತವನ್ನ ಎದುರಿಸುತ್ತದೆ ಅಂತ ಖಚಿತವಾಗಿ ಹೇಳಬಹುದು. ಅವರ ಅತಿ ವಿಶ್ವಾಸ ಅವರ ಗೂಢಾಚಾರಿ ವಿಮಾನವನ್ನ ಗಾಳಿಯಲ್ಲಿ ಒಂದು ಬೊಂಬೆಯಂತೆ ಮಾರ್ಪಡಿಸಿತು. ಅವರಿಂದ ಏನೂ ಮಾಡಲಾಗಲಿಲ್ಲ. ಇದು ನಮ್ಮ ಭಾರತ ದೇಶದ ಮಹತ್ವ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್.